ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಬಂದು ನಾನು ದೀಕ್ಷಿತ ಸ್ಕೂಲಲ್ಲಿ ಒಂದು ಕಲ್ಚರಲ್ ಫಂಕ್ಷನ್ ಇದೆ, ಅದರಿಂದನೇ ನಾನು ದೀಕ್ಷಿತಾಗೆ ಒಂದು ಭರತನಾಟ್ಯಂ ಕಾಸ್ಟ್ಯೂಮ್ಗೆ ಮೇಕಪ್ ಮತ್ತು ಹೇರ್ ಸ್ಟೈಲ್ನ ಮಾಡ್ತಾ ಇದ್ದೀನಿ. ಅದರಿಂದ ಯಾಕೊಂದು ವಿಡಿಯೋ ಮಾಡಬಾರ್ದು ಅಂತ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ ಕೊಡೋ ಯಾವ ಐಡಿಯಾನೂ ಇರಲಿಲ್ಲ, ಬಟ್ ಟೈಮ್ ಇಲ್ಲದೆ ಇರೋ ಕಾರಣ ನಾನು ವಿಡಿಯೋ ಶೂಟ್ ಮಾಡಿ ಆಮೇಲೆ ವಾಯ್ಸ್ ಓವರ್ ಕೊಡಬೇಕಾಗಿದೆ. ಫಸ್ಟು ನಾನು ಹೇರ್ ಸ್ಟೈಲಿಂದ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಜಾಸ್ತಿ ಸಿಂಪಲ್ ಆಗಿರೋದ್ರಿಂದ ಪಾರ್ಟಿಷನ್ ಮಾಡಿಕೊಂಡು ನಾನು ಹಿಂದೆ ಬನ್ ರೀತಿ ಏನು ಒಂದು ಡೋನಟ್ ಯೂಸ್ ಮಾಡಿ ಬನ್ ರೀತಿ ಮಾಡಿ ಹಿಂದೆ ಜಡೆಗೆ ಹಾಕುವಂಥ ಯಾವುದಾದ್ರು ಒಂದು ಜ್ಯುವೆಲ್ನ ಫಿಕ್ಸ್ ಮಾಡಿ ಅಷ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ ಹಾಕಿದ್ದಾಯ್ತು. ಈಗ ನೆಕ್ಸ್ಟ್ ಬಂದು ಪಾರ್ಟಿಷನ್ ಮಾಡ್ಕೊಂಡಿದ್ನಲ್ವ, ಆ ಸೈಡಲ್ಲಿರೋವಂಥದ್ದು ಕೂದಲಿಗೆ ಹೇರ್ ಸ್ಪ್ರೇ ಮಾಡ್ತಾಯಿದ್ದೀನಿ. ಯಾಕಂದರೆ ಆಲ್ರೆಡಿ ಬೇಬಿ ಹೇರ್ಸ್ ಎಲ್ಲ ಸ್ವಲ್ಪ ಎದ್ದು ನಿಂತ್ಕೊಳ್ತಿದೆ, ಅದರಿಂದನೇ ನಾನಿಲ್ಲಿ ಹೇರ್ ಸ್ಪ್ರೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರೋ ಒಬ್ಬರು ನನಗೆ ವಿಡಿಯೋದಲ್ಲಿ, ಯಾವುದೋ ಹಳೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಕೇಳಿದರು, ಯಾವುದಾದ್ರೂ ಚೆನ್ನಾಗಿರೋ ಅಂಥ ಏನು ಹೇರ್ ಸ್ಪ್ರೇ ಮತ್ತು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಇದೆಲ್ಲ ನನಗೆ ತೋರಿಸಿ ಅಂತ. ಸೊ ಅದು ಆದಷ್ಟು ಬೇಗ ನಿಮಗೆ ವಿಡಿಯೋ ಬರುತ್ತೆ ನನ್ನ ಚಾನಲಲ್ಲಿ, ಸೊ ನೋಡ್ಬೋದು ನೀವು. ಆ್ಯಂಡ್ ಇಲ್ಲಿ ನಾನು ಹೇರ್ ಸ್ಟೈಲ್ ಸಿಂಪಲಾಗಿ ಮುಗಿಸ್ದೆ. ಆ್ಯಂಡ್ ತಲೆಗೆ ಹಾಕಬೇಕಾಗಿರೋ ಒಡವೆ ಎಲ್ಲ ನಾನು ಲಾಸ್ಟಲ್ಲಿ ಅಪ್ಲೈ ಮಾಡೋಣ ಅಂತ ಅದನ್ನು ಅಂದರೆ ಹಾಕೋಣ ಅಂತ ಅದನ್ನು ಹಂಗೆ ಬಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಫಸ್ಟು ಐಬ್ರೋಸ್ ಫಿಲ್ ಮಾಡಿಕೊಂಡು ಡೈರೆಕ್ಟ್ ಐ ಮೇಕಪ್ನ ಶುರು ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಜಾಸ್ತಿ ಕಲರ್ಸ್ ಜೊತೆ ಆಟಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇದು ನ್ಯಾಚುರಲ್ ಆಗೂ ಕಾಣಿಸ್ಬೇಕು ಮತ್ತು ನೋಡೋಕ್ಕೆ ಚೆನ್ನಾಗೂ ಆಗಿರೋದ್ರಿಂದ ನಾನು ಬರೀ ಸಿಂಗಲ್ ಕಲರ್ ಯೂಸ್ ಮಾಡ್ತೀನಿ. ಅದೂ ಒಂಥರ ಬ್ರೌನ್ ಮತ್ತು ಮೆಜೆಂತ ಕಲರ್ ಮಿಕ್ಸ್ ಆಗಿರೋವಂಥ ಕಲರು. ಆ್ಯಂಡ್ ಐಲೈನರ್ ಎಲ್ಲ ಶಾರ್ಪಾಗಿ ಬರಬೇಕಾಗಿರೋದ್ರಿಂದ ನಾನಿಲ್ಲಿ ಪ್ಲಾಸ್ಟರ್ ಯೂಸ್ ಮಾಡಿದ್ದೀನಿ. ಇದರಿಂದ ತುಂಬ ಚೆನ್ನಾಗಿ ಏನು ಐ ಶ್ಯಾಡೋದು ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಐಲೈನರ್ ಹಾಕೋಕ್ಕೂ ಈಸಿ ಆಗುತ್ತೆ ಅಂತ. ಈಗಾಗಲೇ ನಾನು ಆಲ್ರೆಡಿ ಫೇಸ್ನೆಲ್ಲ ಪ್ರೆಪ್ ಮಾಡಿರೋದ್ರಿಂದ ಈಗ ಡೈರೆಕ್ಟ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಕನ್ಸೀಲರ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಇದು ಸ್ಕೂಲ್ ಫಂಕ್ಷನ್ ಆಗಿರೋದ್ರಿಂದ ನಾನು ಜಾಸ್ತಿ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಲ್ಲ. ಆದಷ್ಟು ಒಂಚೂರು ಕನ್ಸೀಲರ್ ಮತ್ತು ಫೌಂಡೇಶನಲ್ಲೇ ಆದಷ್ಟು ಇಡೀ ಮೇಕಪ್ ಮುಗಿಸೋಣ ಅಂತ ಅಷ್ಟೇನೆ, ಬೇರೆ ಏನೂ ಉದ್ದೇಶ ಇಲ್ಲ. ಆ್ಯಂಡ್ ಕನ್ಸೀಲರ್ ಅಪ್ಲೈ ಮಾಡಿ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬಂದು ನಾನು ಸ್ವಲ್ಪ ಏನು ಮ್ಯಾಟ್ ಫಿನಿಷಲ್ಲಿರೋವಂಥ ಫೌಂಡೇಶನ್ ತಗೊಂಡಿದ್ದೀನಿ. ಯಾಕಂದರೆ ಲಿಕ್ವಿಡ್ ಫೌಂಡೇಶನ್ ಅಂದರೆ ಈಗ ಮಕ್ಕಳು ಎಲ್ಲಿ ಬೇಕಾದರೂ ಮುಖ ಎಲ್ಲ ಟಚ್ ಮಾಡಿಕೊಂಡು ಬೇಗ ಹಾಳಾಗೋಗ್ಬಾರ್ದು ಅಂತ ಅಷ್ಟೇನೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಹೈಲೈಟಿಂಗಿಗೋಸ್ಕರ ಒಂಚೂರು ಲೈಟ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಈ ಮೇಕಪ್ ಇಷ್ಟ ಆದರೆ ನೀವು ಈ ಕನ್ಸೀಲರ್ ಇದೇ ಬ್ರ್ಯಾಂಡ್ ಅಪ್ಲೈ ಮಾಡಬೇಕಂತ ಏನಿಲ್ಲ. ನಿಮ್ಗೆ ಇಷ್ಟ ಆದರೆ ಬರೀ ಒಂದು ಫೌಂಡೇಶನ್ ಇಟ್ಕೊಂಡು ಈ ಕಂಪ್ಲೀಟ್ ಮೇಕಪ್ನ ನೀವು ಇದು ಮಾಡ್ಬೋದು. ನೆಕ್ಸ್ಟು ನಾನಿಲ್ಲಿ ಚಾರ್ಲೆಟ್ ಟಿಲ್ಬರಿ ಅವ್ರದ್ದು ಕಾಂಪ್ಯಾಕ್ಟ್ ಯೂಸ್ ಮಾಡಿ ಅದೆಲ್ಲ ಸೆಟ್ ಮಾಡಿದೆ. ಆ್ಯಂಡ್ ಇಲ್ಲಿ ಮಸ್ಕಾರ ಹಾಕ್ತಾಯಿದ್ದೀನಿ. ನಾನು ಐಲ್ಯಾಶಸ್ ಎಲ್ಲ ಹಾಕಕ್ಕೆ ಹೋಗ್ತಾಯಿಲ್ಲ. ಆ್ಯಂಡ್ ಈಗ ಆಲ್ಮೋಸ್ಟ್ ಮೇಕಪ್ ಒಂದು ಇದಕ್ಕೆ ಮುಗ್ದಿದೆ. ಆ್ಯಂಡ್ ಈಗ ನಾನು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಸಿ ತಲೆಗೆ ಹಾಕಬೇಕಾಗಿರೋ ಒಡವೆ ಮತ್ತು ಕಿವಿಗೆ ವಾಲೆ ಆಮೇಲೆ ಜ್ಯುವೆಲ್ಲರಿ ಎಲ್ಲ ಈಗ ನಾನು ಒಂದೊಂದೇ ಹಾಕ್ತಾಯಿದ್ದೀನಿ. ಆ್ಯಂಡ್ ನಾನು ಹೇಳ್ತಾ ಇದ್ದೆ, ನಿಮಗೂ ಈ ಮೇಕಪ್ ಇಷ್ಟ ಆದರೆ ನೀವೂ ಆರಾಮಾಗಿ ಮಾಡ್ಬೋದು. ನಿಮ್ಮ ಮನೇಲಿರೋವಂಥ ಒಂದು ಸಿಂಗಲ್ ಫೌಂಡೇಶನ್ ಯೂಸ್ ಮಾಡಿನೇ ನೀವು ಆರಾಮಾಗಿ ಮಾಡ್ಬೋದು. ಆ್ಯಂಡ್ ಐ ಶ್ಯಾಡೋ ಕೂಡ ನಾನು ಜಾಸ್ತಿ ಕಲರ್ಸ್ ಯೂಸ್ ಮಾಡಿಲ್ಲ ಅಂತ ಹೇಳಿದೆ. ಒಂದು ಬ್ಲ್ಯಾಕ್ ಶೇಡ್ ಯೂಸ್ ಮಾಡಿ ಸ್ಮರ್ಜ್ ಮಾಡಿ ಸ್ಮೋಕಿ ರೀತಿ ಸ್ವಲ್ಪ ಕೊಟ್ಟಿದ್ದೀನಿ. ಆಮೇಲೆ ಒಂದು ರೀತಿ ಮೆಜೆಂತ ಕಲರ್ ಎಲ್ಲದಕ್ಕೂ ಮ್ಯಾಚ್ ಆಗುವಂಥದ್ದನ್ನು ತಗೊಂಡು ಐ ಬೇಸ್ನ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿ ನಾನಿಲ್ಲಿ ಲಿಪ್ ಶೇಡ್ನ ಫಿಲ್ ಮಾಡ್ತಾ ಇದ್ದೀನಿ ಲಿಪ್ಸ್ಗೆ. ನಾನಿಲ್ಲಿ ಫೌಂಡೇಶನ್ ಬರೀ ಫೇಸ್ ಮಾತ್ರ ಬ್ಲೆಂಡ್ ಮಾಡಿದ್ದೀನಿ, ನೆಕ್ ಏರಿಯಾ ಎಲ್ಲ ನಾನು ಕವರ್ ಮಾಡಿಲ್ಲ. ಯಾಕಂದರೆ ಆಲ್ರೆಡಿ ಜ್ಯುವೆಲ್ಸ್ ಬರೋದ್ರಿಂದ ಒಂದು ಶಾರ್ಟ್ ಚೈನ್ ಮತ್ತು ಲಾಂಗ್ ಚೈನ್ ಬರೋದ್ರಿಂದ ನಾನು ನೆಕ್ ಏರಿಯಾಗೆ ಅವಶ್ಯಕತೆ ಇಲ್ಲ ಅಂತ ಹಾಗೆ ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೆಕ್ಸ್ಟು ಮಿಕ್ಕಿದೇನೇನಿದೆಯೋ ಅದೆಲ್ಲ ಕಂಪ್ಲೀಟ್ ಮಾಡಿ ಲಾಸ್ಟಲ್ಲಿ ಬ್ಲಷ್ ಮತ್ತು ನಾನು ಏನು ಹೈಲೈಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ದೀಕ್ಷಿತ, ನಿನಗೇನು ಅನಿಸ್ತು? ಚೆನ್ನಾಗಿದೆ ಅಷ್ಟೇ. ನನಗೆ ಖುಷಿ ಅನಿಸ್ತು, ಚೆನ್ನಾಗಿದೆ. ಥ್ಯಾಂಕ್ ಯು ಅಕ್ಕ. ಇಟ್ಸ್ ಓಕೆ.
ಆಯಿತು, ಚೆನ್ನಾಗಿ ಮಾಡು. ಒಂದು ಫೋಟೋ ಇವಾಗ ಫೋಟೋ ಕೊಡು, ಸರಿನಾ? ಬಾ. ಇದು ಬಂದು ಫೈನಲ್ ಲುಕ್. ಆ್ಯಂಡ್ ನಾನು ಇಲ್ಲಿ ಯಾವುದೇ ಫಿಲ್ಟರ್ಸ್ ಎಲ್ಲ ಏನೂ ಆ್ಯಡ್ ಮಾಡಲ್ಲ. ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋಸ್ಗೂ ನಾನು ಯಾವುದು ಫಿಲ್ಟರ್ಸ್ ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ಎಲ್ಲ ಇಷ್ಟು ಮೆಸ್ಸಿ ಆಗಿತ್ತು. ಫಿಲ್ಟರ್ ಆ್ಯಡ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಮೇಕಪ್ ತೋರಿಸೋದೇ ವೇಸ್ಟ್ ಅನಿಸುತ್ತೆ, ಅದರಿಂದ ಅಷ್ಟೇ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಟೈಮ್ ಇಲ್ಲದೆ ಇರೋ ಕಾರಣ ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ.